ಹಿರಿಯ ಐಎಎಸ್ ಅಧಿಕಾರಿ ಜಯರಾಜ್ ಅವರ ಅನುಭವ ಕಥನ ಜೈತ್ರ ಯಾತ್ರೆ ಪುಸ್ತಕ ಇಂದು ಬಿಡುಗಡೆಯಾಗಿದೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸದಾನಂದ ಗೌಡ ಮತ್ತು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದರು. ಇನ್ಫೋಸಿಸ್ನ ನಾರಾಯಣಮೂರ್ತಿ, ಜ್ಞಾನಪೀಠ ಪುರಸ್ಕೃತ ನಾಟಕಕಾರ ಗಿರೀಶ್ ಕಾರ್ನಾಡ್ ಮತ್ತು ಕನ್ನಡಪ್ರಭ ಸುವರ್ಣ ನ್ಯೂಸ್ ಪ್ರಧಾನ ಸಂಪಾದಕರಾದ ವಿಶ್ವೇಶ್ವರ ಭಟ್ ಹಾಜರಿದ್ದರು. ಜಯರಾಜ್ ಅವರ ಈ ಕೃತಿ ಬಹಳ ಇಂಪಾರ್ಟೆಂಟ್ ಅಂತ. ಅವರು ಪ್ರತಿ ವಾರ 2 ತಾಸು ಈ ಬರವಣಿಗೆಗಾಗಿ ಅವರು ಎತ್ತಿಟ್ಟಿದ್ದಾರೆ. ತಮ್ಮ ಅನುಭವವನ್ನು ದಾಖಲಿಸಿದ್ದಾರೆ. ಎಲ್ಲೂ ಕೂಡ ತಮ್ಮನ್ನು ವಿಜೃಂಭಿಸಿಕೊಂಡಿಲ್ಲ ಅಂತವರು. ತಮ್ಮ ಅನುಭವಗಳನ್ನು ಬಹಳ ಸಮರ್ಪಕವಾಗಿ ಹೇಳೋದ್ರ ಮೂಲಕ ಒಂದು ಹೊಸ ಮಾರ್ಗವನ್ನು ಈ ಕೃತಿಯ ಮೂಲಕ ಅವರು ತುಳಿದಿದ್ದಾರೆ ಅಂತ ನನಗನ್ಸುತ್ತೆ. ನಾನು ಜಯರಾಜ್ ಅವ್ರ ಹತ್ರ ಕೇಳಿದೆ ಅಂತ, ನೀವು ಈ ರೀತಿಯಾದಂಥ ಒಂದು ಅಂಕಣವನ್ನು ಬರೀಬಹುದಾ ಅಂತ. ಅವರಿಗೂ ಕೂಡ ಸಾಕಷ್ಟು ಅಳಕಿತ್ತು ಅಂತ. ಆದರೆ ಅವರು ವಾರದಿಂದ ವಾರಕ್ಕೆ ನಿಭಾಯಿಸಿದಂಥ ರೀತಿ ನೋಡಿ ನನಗೆ ನಿಜಕ್ಕೂ ಕೂಡ ತುಂಬ ಆಶ್ಚರ್ಯ ಆಯಿತು. ಅವರು ಸುಮಾರು 1 ವರ್ಷ ಕಾಲ ಸತತವಾಗಿ 1 ವಾರವೂ ಕೂಡ ಯಾವುದೇ ಒಂದು ಕುಂಟು ನೆಪವನ್ನು ಹೇಳದೆ